ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ನಿಮಗೆ ಸೂಪರ್ ಆಗಿ ಇಷ್ಟ ಆಗತ್ತೆ ರೀ. ಮೀಶೋ ಪ್ರಾಡಕ್ಟ್ ಅನ್ನ ತಗೊಂಡ್ ಬಂದಿದ್ದೀನಿ. ಏನ್ರಿ ಬರ್ರಿ ಮೀಶೋದಲ್ಲೇ ನೀವು ಶಾಪ್ ಮಾಡ್ತಾ ಇದ್ದೀರಾ? ಹೌದು, ಕೆಲವೊಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ನೀವು ಇಷ್ಟ ಆಯ್ತು ಅಂದ್ರೆ ತಗೊಳ್ಬಹುದು, ಇಲ್ಲ ಅಂದ್ರೆ ವಿಡಿಯೋ ನೋಡಿ ಒಂದು ರಿವ್ಯೂನ ತಗೊಳ್ಬಹುದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ. ಯಾಕಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಆಗಿರೋದು ಅಂತ ಹೇಳ್ಬೋದು. ಕೆಲವೊಬ್ರಿಗೆ ಇಂಪಾರ್ಟೆಂಟ್ ಇರುತ್ತೆ, ಕೆಲವೊಬ್ರಿಗೆ ಇಂಪಾರ್ಟೆಂಟ್ ಇರೋದಿಲ್ಲ. ಸೊ ಯಾರಿಗಾದ್ರೂ ಹೆಲ್ಪ್ ಆದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನಾನು ಹೌದು ರೀ ಇದ್ರದ್ದು ರಿವ್ಯೂ ಹುಡುಕ್ತಾ ಇದೆ, ಮಾಡಿದಕ್ಕೆ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಇದು ಪ್ರಾಂಪ್ಟ್ ಆಗಿ ಮಾಡ್ತಾ ಇರೋಂಥದ್ದು. ಯಾವುದೇ ರೀತಿಯಾಗಿರುವಂತ ಈ ಒಂದು ವಿಡಿಯೋ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ನಾನು ಖುಷಿಯಾಗಿ ಇದನ್ನ ಪ್ರಾಡಕ್ಟ್ ಅನ್ನ ನಾನು ಯೂಸ್ ಆದ್ಮೇಲೆ ನಿಮ್ಗೆ ರಿವ್ಯೂ ಅನ್ನ ಕೊಡ್ತಾ ಇದ್ದೀನಿ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ನಾನು ಕಡಿಮೆ ಕೊಟ್ಟಿರೋದು ಬೇರೆ ಪ್ರಾಡಕ್ಟ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಯೂಸ್ ಮಾಡ್ದಲೇನೆ ನಾನು ಕೊಟ್ಟಿದ್ದೀನಿ ಆ ಥರ ಯಾವುದೂ ಇಲ್ಲ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ನಾನು ಉಪಯೋಗಿಸಿದ ಮೇಲೇನೆ ನಿಮ್ಗೆ ರಿವ್ಯೂ ಅನ್ನ ಕೊಡ್ತಾ ಇದ್ದೀನಿ. ಸೊ ಇಷ್ಟ ಆಗಿರುವಂತ ಪ್ರಾಡಕ್ಟ್ ಅನ್ನ ಮೇನ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟ ಆಗಿರುವಂತ ಪ್ರಾಡಕ್ಟ್ ಅನ್ನ ಮಾತ್ರ ನಾನು ರಿವ್ಯೂಗೆ ಕೊಡೋದು. ಸುಮಾರು ಪ್ರಾಡಕ್ಟ್ ಅನ್ನ ತರಿಸಿರ್ತೀನಿ, ಕೆಲವೊಂದು ಇಷ್ಟ ಆಗಿರೋಲ್ಲ, ಕೆಲವೊಂದನ್ನ ರಿಟರ್ನ್ ಹಾಕಿರ್ತೀನಿ. ಸೊ ಅದೇ ರೀತಿಯಾಗಿ ಇದಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ಜಾಗ್ವರ್ಡ್ ಬ್ಲೌಸ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೋಡಿರ್ತೀರಾ ಸುಮಾರು ಸೀರಿಯಲ್ಗಳಲ್ಲಿ ಎಲ್ಲ ಸುಮಾರು ಜನ ಹಾಕೊಂಡಿರ್ತಾರೆ. ಇದರಲ್ಲಿ ವೆರೈಟಿ ಆಗಿ ಸುಮಾರು ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಕಲರ್ಸ್ ಅಲ್ಲಿ ನೀವು ಯಾವ ಸೈಜ್ ಅಲ್ಲಿ ಇರೋರು ಬೇಕಾದ್ರೂ ನೀವು ಇದನ್ನ ವೇರ್ ಮಾಡಬಹುದು. ಎಲ್ಲೂ ಕೂಡ ಅಡ್ಜಸ್ಟಬಲ್ ಇಲ್ಲ. ಇದು ಎಕ್ಸ್ಪೆಂಡ್ ಕ್ಲಾತ್ ಅಂತ ಹೇಳ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಎಕ್ಸ್ಪೆಂಡ್ ಆಗತ್ತೆ, ತುಂಬಾ ಫಿಟ್ ಆಗಿ ತುಂಬಾ ಚೆನ್ನಾಗಿ ಕೂರುತ್ತೆ. ಮತ್ತೆ ಲೆಂತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು ಲೆಂತ್ ಅನ್ನು ನೋಡಿ, ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ ಬ್ಲೌಸ್ ಕೂಡ ನಮ್ಗೆ ಇಲ್ಲಿ ತನಕನೂ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಇದನ್ನ ಆಲ್ರೆಡಿ ನಾನು ವೇರ್ ಮಾಡಿದೆ. ವಿಡಿಯೋ ಅಲ್ಲ, ಫೋಟೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ವಿಡಿಯೋಗೆ ಹಾಕ್ಬೇಕಲ್ವಾ ಫೋಟೋ, ಅದಕ್ಕೆ ಟ್ರೈ ಮಾಡ್ತೀನಿ. ಬಟ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು. ಒಂಥರ ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡೀಪು ಕೂಡ ಅಷ್ಟೇ ತುಂಬಾ ಇಲ್ಲ. ಕೆಲವೊಂದು ಬ್ಲೌಸಲ್ಲಿ ತುಂಬಾ ಡೀಪ್ ಇರುತ್ತೆ, ಕೆಲವೊಂದ್ರಲ್ಲಿ ಕಡಿಮೆ. ಆ ಥರ ಏನೂ ಇಲ್ಲ. ಇದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ಮೈ ತುಂಬಾ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಕವರ್ ಆಗತ್ತೆ. ನಿಮ್ಗೇನು ಕಡಿಮೆ ನೆಕ್ ಡಿಸೈನ್ ಕಾಣ್ತಾ ಇದೆ ಅಲ್ವಾ, ಸೊ ಇದು ಫ್ರಂಟಿಗೆ ಬರುತ್ತೆ. ಇದು ಬ್ಯಾಕ್, ಇದು ಇಲ್ಲಿರೋ ಅಂಥದ್ದು ಬ್ಯಾಕ್ ನೆಕ್, ಇದು ಮುಂದೆ ಇರೋ ಅಂಥದ್ದು ಫ್ರಂಟ್ ನೆಕ್. ಇದು ನೋಡ್ತಾ ಇರ್ಬೋದು ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಅಷ್ಟು ಇಷ್ಟ ಪಡೋದಿಲ್ಲ. ಮತ್ತೆ ಈಗ ಟ್ರೆಂಡಿಂಗ್ ಅಲ್ಲಿ ಇರೋ ಅಂತ ಡಿಸೈನ್ ಇದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಇದು ಸುಮಾರು ಒಂದು 90s ಅಲ್ಲಿ ಅಂತ ಅನ್ಕೊಂತೀನಿ. 90s 92 93 ಈ ಟೈಮ್ ನಲ್ಲಿ ಎಲ್ಲ ಈ ರೀತಿಯಾಗಿ ಬ್ಲೌಸ್ ಡಿಸೈನ್ ಬರ್ತಾ ಇತ್ತು. ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಸ್ವಲ್ಪ ಫ್ರಿಲ್ಲು ಈ ತರ ಹಿಂಗೆ ಬಫ್ ತರ ಇರ್ತಾ ಇತ್ತು. ಸೊ ಅದೇ ಪ್ಯಾಟರ್ನ್ ಇವಾಗ ಮತ್ತೆ ರಿಪೀಟ್ ಅಂತ ಹೇಳ್ಬೋದು. ಆ ಒಂದು ಪ್ಯಾಟರ್ನ್ ಅಲ್ಲಿ ಇತ್ತಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ತರಿಸ್ಕೊಂಡೆ. ಇಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಅದೇ ರೀತಿಯಾಗಿ ನೋಡಿ, ಇದೇನ್ ಕವರ್ ಆಗಿದೆ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಈ ಒಂದು ಪ್ಯಾಟರ್ನ್ ಇರೋದ್ರಿಂದ ಪೂರ್ತಿ ಟ್ರಾನ್ಸ್ಪರೆಂಟು ಇಲ್ಲ, ಪೂರ್ತಿ ಕ್ಲಾತು ಇಲ್ಲ. ಸೊ ಈ ರೀತಿಯಾಗಿರೋದ್ರಿಂದ ತುಂಬಾ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಇಷ್ಟ ಆಯ್ತು. ಇದರಲ್ಲಿ ಸುಮಾರು ಕಲರ್ಸ್ ಇದೆ, ನೀವು ವಿಸಿಟ್ ಮಾಡ್ಬೋದು. ಈ ಸಲ ನಾನು ಲಿಂಕ್ ಅನ್ನ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಮಿಸ್ ಮಾಡ್ದಂಗೆ ನಾನು ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಸ್ನೇಹಿತರೆ, ನೀವು ವಿಸಿಟ್ ಮಾಡ್ಬೋದು. ನೀವು ಒಂದ್ ವೇಳೆ ನಿಮ್ಗೆ ಲಿಂಕ್ ಅಲ್ಲಿ ಮಿಸ್ ಆಗ್ತಾ ಇದೆ, ಓಪನ್ ಆಗ್ತಾ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಬ್ಲೌಸ್ ಇಂದು ಸ್ಕ್ರೀನ್ ಶಾಟ್ ತಗೊಂಡು ನೀವು ಅಲ್ಲಿ ಸರ್ಚ್ಗೆ ಅಪ್ಲೋಡ್ ಹಾಕಿದ್ರೆ ನೀವು ಇಮಿಡಿಯೇಟ್ ಆಗಿ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಮತ್ತೆ ನಮ್ಗೆ ಇಮಿಡಿಯೇಟ್ ಆಗಿ ನಮಗೆ ಈ ಬ್ಲೌಸ್ ಡಿಸೈನ್ಸ್ಗಳು ಬರ್ತಾ ಹೋಗುತ್ತೆ. ಸೇಮ್ ಪ್ಯಾಟರ್ನ್ ಬ್ಲೌಸ್ಗಳೇ ಬರುತ್ತೆ ಸ್ನೇಹಿತರೆ. ನಾವು ಸರ್ಚ್ ಮಾಡೋದಕ್ಕಿಂತ ಸ್ಕ್ರೀನ್ ಶಾಟ್ ತಗೊಂಡು ನಾವು ಫೋಟೋ ಅಪ್ಲೋಡ್ ಮಾಡಿದ್ರೆ ಬೇಗನೆ ಸಿಗತ್ತೆ ಅಂತ ಹೇಳ್ಬೋದು. ನಾನು ಮ್ಯಾಕ್ಸಿಮಮ್ ಅದೇ ಥರನೇ ಮಾಡೋದು. ನಾನು ಕೋಡ್ ಎಲ್ಲ ಹೊಡೆಯೋಕೆ ಹೋಗೋದಿಲ್ಲ. ಕೋಡ್ ಎಲ್ಲ ಟೈಪ್ ಮಾಡ್ಕೊಂಡು ಕೂತ್ಕೊಂಡು ಅಷ್ಟು ಪೇಷನ್ಸ್ ಇರೋದಿಲ್ಲ ಕೆಲವೊಂದು ಟೈಮಲ್ಲಿ. ಸೊ ಸ್ಕ್ರೀನ್ ಶಾಟ್ ತಗೊಂಡು ನಾನು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ಬ್ಲೌಸನ್ನು ತರಿಸಿದೆ. 2 ಬ್ಲೌಸು ನನಗೆ ಇಷ್ಟ ಆಗಲಿಲ್ಲ. ಸೊ ಅದನ್ನು ನಾನು ರಿಟರ್ನ್ ಹಾಕ್ಬಿಟ್ಟೆ. ನಾನು ವಿಡಿಯೋ ಮಾಡಿ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಇಷ್ಟ ಆಗಿಲ್ಲ ಅಲ್ವಾ. ಸೊ ಅದನ್ನು ಹಾಕಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ವಿಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಸೊ ಇದೊಂದು ಇಷ್ಟ ಆಯಿತು. ಇದು ಆಲ್ರೆಡಿ ಒನ್ ಟೈಮ್ ನಾನು ವೇರ್ ಮಾಡಿದ್ದೆ. ಸೊ ನಿಮ್ಗೆ ಹೇಳ್ದಾಗೆ ಫೋಟೋ ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಅದೇ ರೀತಿಯಾಗಿ ನನಗೆ ಕರ್ಟನ್ಸ್ ಇತ್ತು ಆಲ್ರೆಡಿ ಕರ್ಟನ್ಸು. ನಾನು ಲಾಸ್ಟ್ ಟೈಮು ನಾನು ಮೀಶೋದಲ್ಲೇ ತರಿಸಿದೆ. ಬಟ್ ಇವಾಗ ತರಿಸಿರೋ ಅಂಥ ಕರ್ಟನ್ಸ್ ಮಾತ್ರ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. 4 ಇದಕ್ಕೆ ನಾನು ಪೇ ಮಾಡಿರೋದು, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಬಿಡ್ತೀನಿ. ಬ್ಲೌಸಿಗೆ ನಾನು ಪೇ ಮಾಡಿರೋ ಅಂಥದ್ದು
183 ರುಪೀಸ್ ಸ್ನೇಹಿತರೆ. ನಾನು ಈ ಒಂದು ಗೋಲ್ಡ್ ಕಲರ್ ಬ್ಲೌಸ್ಗೆ ಪೇ ಮಾಡಿರೋ ಅಂಥದ್ದು 183 ರುಪೀಸ್. ನೀವು ಇದನ್ನ ಸ್ಕೂಲ್ಗಳಿಗಾಗ್ಬೋದು, ಕಾಲೇಜು ನಾವು ಲೆಕ್ಚರರ್ಸ್ ಅಂತ ಏನು ಹೇಳ್ತೀವಿ ಅವ್ರು ಹಾಕ್ಬೋದು. ತುಂಬ ಚೆನ್ನಾಗಿದೆ. ಅಷ್ಟು ಏನು ಹೇಳ್ತಾರೆ ಇಂಡೀಸೆಂಟ್ ಅಂತ ಅಲ್ಲ, ತುಂಬ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. 183 ರುಪೀಸು. ನಾನು ಬುಕ್ ಮಾಡಿದ್ದು XL ಸೈಜನ್ನು ಬುಕ್ ಮಾಡಿದೆ. ಇದರಲ್ಲಿ XXL ತನಕನೂ ಇತ್ತು ಸ್ನೇಹಿತರೆ. ಕೆಲವೊಂದು ಕಂಪನಿಗಳಲ್ಲಿ ಬೇರೆ ಸೈಜಸ್ ಇರ್ಬೋದು ಅಂತ ಅನ್ಕೊಂತೀನಿ. ಎಸ್ ಇತ್ತು, ಎಲ್ಲು, XS ಮತ್ತು XXL, XL ಇತ್ತು. ನಾನು XL ಅನ್ನ ತರಿಸಿದೆ. ಅದೇ ರೀತಿಯಾಗಿ ನಾನು ಸ್ಕ್ರೀನಿಗೆ ಪೇ ಮಾಡಿರೋ ಅಂಥದ್ದು 2 ಪೀಸ್ ಬಂದಿದೆ. ಸೊ 2 ಪೀಸಿಗೆ ನಾನು 414 ರುಪೀಸ್ ಅನ್ನ ಬುಕ್ ಮಾಡಿದ್ದೀನಿ. 414 ಮೀನ್ಸ್ 414 ರೂಪಾಯಿಯನ್ನ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಕ್ಲಾತ್ ಮುಂದೆ, ಈ ಇದ್ರ ಮುಂದೆ ನಮ್ಗದು ದುಡ್ಡು, ಇದು ಏನು ಹೇಳ್ತಾರೆ ವರ್ತ್ ಮನಿ ಅಂತಾರಲ್ಲ, ಆ ವರ್ಡ್ ಹೇಳೋಕ್ಕೂ ನನಗೆ ಮನಸ್ಸಿಲ್ಲ. ಯಾಕಂದರೆ ಅಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ ಅಂತ ತುಂಬ ಅಂದರೆ ತುಂಬ ಖುಷಿ ಆಗೋಗ್ಬಿಟ್ಟು ನಾನಂತೂ. ಸೊ ಈ 2 ಪೀಸ್ ಬಂದಿತ್ತಲ್ವ, ಸೊ ನಾನು 2 ಪೀಸ್ ತರಿಸಿದೆ. ಹೇಗಿರುತ್ತೋ ಏನೋ, ಒಂದೇ ಸಲ ಬುಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ ತುಂಬ ಇಷ್ಟ ಆಗೋಯ್ತು. ಅದಕ್ಕೆ ಮತ್ತೆ 2 ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಒಂದು ಆರ್ಡರನ್ನು ಹಾಕಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಸುಮಾರು ಕಲರ್ಸ್ ಇದೆ. ಇದರಲ್ಲಿ ನಾನು ತರಿಸಿರೋವಂಥದ್ದು ಆಫ್ ವೈಟ್ ಅಂತ ಹೇಳ್ತೀವಲ್ವ, ಈ ಕಡೆ ಕ್ರೀಮು ಅಲ್ಲ, ವೈಟು ಅಲ್ಲ, ಇದರಲ್ಲಿ ಇರೋ ಅಂಥದ್ದು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಂಗೆ ತುಂಬ ಇಷ್ಟ ಆಗೋಯ್ತು ಕರ್ಟನ್ಸು. ನಾನು ಈ ರೀತಿಯಾಗಿ ನೆಟೆಡಲ್ಲಿ ತರಿಸಿರೋದು ಇದೇ ಫಸ್ಟು. ಕರ್ಟನ್ಸನ್ನು ನಾನು ತರಿಸಿರೋದು ಇದೇ ಫಸ್ಟು. ಬಟ್ ನೋಡಿದ ಮೇಲೆ ಮಾತ್ರ ತುಂಬ ಖುಷಿ ಆಗೋಯ್ತು. ನಾನಂತೂ 5 ಸ್ಟಾರ್ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಸ್ಟಾರಿಂಗ್ಸ್ ರೇಟ್ ಇರುತ್ತೆ ಅಲ್ವಾ, ಸೊ ನಾನು 5 ಸ್ಟಾರ್ ಕೊಟ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ ನೋಡಿ. ಲಾಕಿಂಗ್ ಸಿಸ್ಟಮು ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಏನು ಅಂದರೆ, ನಾವು ಕರ್ಟನ್ಸನ್ನು ವಾಶ್ ಮಾಡಬೇಕಾದ್ರೆ ನಾವು ಈ ರೀತಿಯಾಗಿ ನಾವು ಈ ರಿಂಗ್ಸ್ ಎಲ್ಲ ಏನು ಬಂದಿದೆ ಅಲ್ವಾ, ಸೊ ಈ ರಿಂಗ್ಸನ್ನು ನೀಟಾಗಿ ಈ ಥರ ಹಿಂಗೆ ಹಾಕೊಂಡ್ಬಿಟ್ಟು ಇಲ್ಲಿಗೆ ನಾವು ದಾರ ಕಟ್ಬಿಡ್ಬೇಕು. ನಾವು ವಾಷಿಂಗ್ ಮಿಷಿನ್ ಏನಾದ್ರು ನಾವು ಹಾಕ್ತಾ ಇದ್ದೀವಿ ಅಂದರೆ ಇಷ್ಟನ್ನು ಸೇರಿಸ್ಬಿಟ್ಟು ನಾವು ಇಲ್ಲಿಗೆ ದಾರ ಕಟ್ಬಿಟ್ಟು ನಾವು ವಾಷಿಗೆ ಹಾಕಿದ್ರೆ ಸೊ ಈ ರಿಂಗ್ಗಳು ಬಿಚ್ಚೋಗೋದಿಲ್ಲ. ನಾವು ಮಾಮೂಲಾಗಿ ನಾವೇನು ಮಾಡ್ತೀವಿ, ತೊಗೊದ್ಬಿಟ್ಟು ಈ ಥರ ಹಿಂಗೆ ಹಾಕ್ಬಿಟ್ಟಿರ್ತೀವಿ. ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಆ ರಿಂಗ್ಸ್ಗಳೆಲ್ಲ ವಾಷಿಂಗ್ ಮಿಷಿನಲ್ಲಿ ಬಿಚ್ಚೋಗ್ಬಿಟ್ಟಿರುತ್ತೆ. ಅದನ್ನು ಮತ್ತೆ ನಾವು ಹಾಕೋದಕ್ಕೂ ಆಗಲ್ಲ, ಯಾಕಂದ್ರೆ ಎಲ್ಲ ಬೆಂಡಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಆ ರೀತಿಯಾಗಿ ಆಗಬಾರ್ದು. ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ದಾರನ ಕಟ್ಬಿಟ್ಟು ನೀವು ಹಾಕ್ಬೋದು. ಲೆಂತು ಬಿಡ್ತು ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಡೋರಿಗೆ ಎಕ್ಸ್ಟ್ರಾ ಅಂದರೆ ಜಾಸ್ತಿನೇ ಆಗುತ್ತೆ ಇರಲಿ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡೆ. ತುಂಬ ಚೆನ್ನಾಗಿದೆ. ನಾನು ಲೆಂತು ಇದರಲ್ಲಿ 5 ಫೀಟ್ ತೊಗೊಂಡ್ರೆ ವಿಂಡೋಗೆ ಹಾಕ್ಬೋದು. ನಾನು 7 ಫೀಟ್ ತೊಗೊಂಡಿದ್ದೀನಿ, ಸೊ ಅಷ್ಟೇ ಸಾಕಾಗುತ್ತೆ. 9 ಫೀಟ್ ಕೂಡ ಇದೆ. ಯಾರಾದರೂ ಲೆಂತಿ ಆಗಿರೋವಂಥ ವಿಂಡೋಸ್ ಆಗ್ಬೋದು ಅಥವಾ ಡೋರ್ಗಳನ್ನು ಆಗ್ಬೋದು, ಬಾಗಿಲುಗಳು ಇತ್ತು ಅಂತ ಹೇಳಿದ್ರೆ ನೀವು 9 ಫೀಟ್ ತರಿಸ್ಕೋಬೋದು. ನನಗೆ 7 ಫೀಟೇ ತುಂಬ ಜಾಸ್ತಿ ಆಗೋಯ್ತು. ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ. ಇದು ನೆಟೆ ಟೈಪಲ್ಲಿ ಬರುತ್ತೆ, ಪಾಲಿಸ್ಟರ್ ಇದರಲ್ಲಿ ಇರುತ್ತೆ, ಕಾಟನ್ ಅಲ್ಲ ನೋಡಿ. ಡಿಸೈನು ಅಷ್ಟೇ ನಂಗೆ ತುಂಬ ಇಷ್ಟ ಆಗೋಗ್ಬಿಡ್ತು. ಒಂದು ನನ್ಗೆ ಆದಷ್ಟು ವೈಟಲ್ಲಿ ತುಂಬ ಇಷ್ಟಪಡ್ತೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿಯಾಗಿ ನಾನು ಮತ್ತೆ ಹಬ್ಬ ಹತ್ರ ಇಟ್ಕೊಂಡು ನಂಗೆ ಇದಕ್ಕೆ ಸ್ಟಿಚಿಂಗ್ ಎಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ ನಾನು, ಎಮರ್ಜೆನ್ಸಿ ಸ್ಟಿಚಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು. ನಾನಿಲ್ಲಿ 5 ನಾವು ಇದು ಮೆಜರ್ಮೆಂಟು ಟೇಪ್ ಬರುತ್ತೆ ಅಲ್ವಾ, ಅದರಲ್ಲಿ 5ಗೆ ಮಾರ್ಕ್ ಮಾಡಿಕೊಂಡು ನಾನು ನೋಡಿ ಅದನ್ನು ಕೂಡ ಫೋಲ್ಡ್ ಮಾಡಿ ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಸ್ಟಿಚ್ ಕೂಡ ಮಾಡಿಬಿಟ್ಟಿದ್ದೀನಿ. ಇವಾಗ ಕರ್ಟನ್ಸ್ ಅಂತೂ ರೆಡಿಯಾಗಿ ಹೋಗ್ಬಿಡ್ತು ಅಂತ ಹೇಳ್ಬೋದು. ಸೊ ಲೆಂತ್ ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ನಾನು 5 ಸ್ಟಾರು ಕೊಟ್ಟಿದ್ದೀನಿ ಅಂತಂದರೆ ಅಷ್ಟು ಇಷ್ಟ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ಇಷ್ಟು ಬರುತ್ತೆ ಸ್ನೇಹಿತರೆ. ತುಂಬ 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 ಲೆಂತ್ ಇದೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂತಂದ್ರೆ ಮಿಸ್ ಮಾಡದೆ ತಗೊಳ್ಳಿ. ಇದರಲ್ಲಿ ಈ ಸುಮಾರು ಕಲೆಕ್ಷನ್ಸ್ ಇದೆ. ನೀವು ಕಾಂಟ್ರಾಸ್ಟ್ ಆಗಿ ಬೇಕಾದ್ರೂ ನೀವು ಮ್ಯಾಚ್ ಮಾಡಿ ಹಾಕೊಳ್ಬೋದು. ಲೈಟ್ ಕಲರ್ಸು, ಡಾರ್ಕ್ ಕಲರ್ಸು ಅಂತ ಹೇಳ್ಬಿಟ್ಟು ಮ್ಯಾಚ್ ಮಾಡಿ ಕೂಡ ಹಾಕೊಳ್ಬೋದು. ನಾನು ಇವಾಗ 2 ಪೀಸನ್ನು ತರಿಸಿದೆ. ಸೊ ಇದು ಕಾಂಬೋ ಆಫರಲ್ಲಿ ಇತ್ತು. 2 ಪೀಸಿಗೆ ನಾನು 418 ರುಪೀಸ್ ಅಂತ ಹೇಳಿದೆ ಅನ್ಕೋತೀನಿ. ಸೊ ಅಷ್ಟನ್ನು 414 ರುಪೀಸನ್ನು ಕೊಟ್ಟಿದ್ದೀನಿ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ ಮೇ ಬಿ 300 ಸಮಥಿಂಗಿಗೆ ಬಂತು ಸ್ನೇಹಿತರೆ. 394 95 ಸಮಥಿಂಗ್ ಎಷ್ಟೋ ಇದೆ, ಅಷ್ಟು ಬಂದಿದೆ. ನಾನು ಲಿಂಕನ್ನು ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಅಷ್ಟು ರಿವ್ಯೂಸನ್ನು ನೋಡಿದೆ, ಅದರಲ್ಲೇ ರಿವ್ಯೂಸ್ ಬಂದಿರುತ್ತಲ್ವ, ಒರಿಜಿನಲ್ ರಿವ್ಯೂಸ್ ಎಲ್ಲ ಮೀಶೋದಲ್ಲಿ ಅಷ್ಟು ಓಕೆ ಅನ್ನೋ ಥರ ಇತ್ತು. ಬಟ್ ನನ್ಗೆ ಅಷ್ಟು ಸಮಾಧಾನ ಇರಲಿಲ್ಲ. ಬಟ್ ಒಂದ್ಸಲ ಟ್ರೈ ಮಾಡೋಣ, ಹೇಗಿದ್ರು ರಿಟರ್ನ್ ಹಾಕ್ಬೋದಲ್ಲ, ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ಬಿಟ್ಟು
ತರಿಸ್ದೆ. ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಚೆಕ್ ಮಾಡ್ಬೋದು. ಇಷ್ಟ ಆಯಿತು ಅಂದರೆ ತರಿಸ್ಕೊಳ್ಬೋದು. ಇದರಲ್ಲಿ ಸುಮಾರು ಒಂದು 6 to 7 ಕಲರ್ಸ್ ಇದೆ. ಒಂದಲ್ಲ ಎರಡಲ್ಲ, 6 to 7 ಕಲರ್ಸ್ ಇದೆ. ನಾನು ಹೇಳ್ದಾಗೆ ಕಾಂಟ್ರಾಸ್ಟ್ ಕಲರು ಅಥವಾ ನಿಮ್ಮ ವಾಲಿಗೆ ಯಾವ ಕಲರ್ ಬೇಕು ಅದ್ರ ಮೇಲೆ ನೀವು ಸರ್ಚ್ ಮಾಡಿ ತಗೊಳ್ಬೋದು. ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಇವೆರಡು ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದೀನಿ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ನಾನು ಯಾವುದೋ ವಿಡಿಯೋಗೋಸ್ಕರ ಪ್ರಾಡಕ್ಟನ್ನು ತರಿಸಿಲ್ಲ ಸ್ನೇಹಿತರೆ. ನನಗೆ ನೆಸೆಸಿಟಿ ಇತ್ತು, ಅದಕ್ಕೋಸ್ಕರ ನಾನು ತರಿಸಿದ್ದೀನಿ. ನೀವು ವಿಡಿಯೋ ಮಾಡೋಕ್ಕೆ ಅಂತ ಸುಮಾರು ಬರೀ ಶಾಪಿಂಗ್ ಅಂತ ಹೇಳ್ಬೋದು. ನೋ, ಆ ಥರ ಏನೂ ಇಲ್ಲ. ನನಗೆ ಇಷ್ಟ ಆಗಿರೋವಂಥ, ಬೇಕಾಗಿರೋವಂಥ, ತುಂಬ ನೀಡ್ ಇದೆಯಪ್ಪ ಅಂತ ಅನ್ನೋ ಅಂಥದ್ದು ಅಂಗಡಿಲಿ ಹೋಗಿ 1 to 3 ಕೊಡೋದಕ್ಕಿಂತ ಕಡಿಮೆ ಸಿಗ್ತಾ ಇದೆ ಅಂದಾಗ ಯಾಕೆ ತಗೋಬಾರ್ದು ಅಲ್ವಾ? ಅಂಗಡಿನಲ್ಲಿ ತಗೊಳಲ್ವಾ ಹಾಗಾದ್ರೆ ಅಂತ ಕೇಳ್ಬೋದು ನೀವು. ತಗೋತೀನಿ ಸ್ನೇಹಿತರೆ. ಎಲ್ಲದೂ ಆನ್ಲೈನಲ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಅಂಗಡಿಗಿಂತ ಕೆಲವೊಂದು ಪ್ರಾಡಕ್ಟ್ ಕಡಿಮೆ ಇದೆ ಅಂದಾಗ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಸೊ ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸುಮ್ಮನೆ ಡ್ರ್ಯಾಗ್ ಮಾಡೋದು ಬೇಡ. ತೋರಿಸಿರೋ 2 ಪ್ರಾಡಕ್ಟಿಗೆ ಏನ್ರಿ ಇಷ್ಟೆಲ್ಲ ಹೇಳ್ಬಿಟ್ರಿ ಅಂತ ಅನ್ಬೋದು. ಸೊ ತುಂಬ ಇಷ್ಟ ಆಗಿರೋ ಪ್ರಾಡಕ್ಟನ್ನು ಡಿಟೇಲ್ಡಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲಾಸ್ಟಲ್ಲಿ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ನಾನು ಮುಂಚೆನೇ ಹೇಳಬೇಕಿತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಹೋಗ್ಬಲ್ಲ. ಬಾಯ್ ಸ್ನೇಹಿತರೆ, ನಮಸ್ತೆ.